ಹಾಯ್ ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಾ ಇದ್ದೀರಾ ರತ್ನಂ ಯೂಟ್ಯೂಬ್ ಚಾನಲ್. ನಾನಿವತ್ತು ಬಿಳಿ ಕೆಸುವಿನ ಗಸಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪೂರ್ತಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಬನ್ನಿ. ಹಾಗೆ ನಾನಿಲ್ಲಿ ಬಿಳಿ ಕೆಸವನ್ನು ಈ ಥರ ಮೇಲ್ಗಡೆ ದಂಟು ಇರುತ್ತಲ್ಲ, ಆ ದಂಟಿಂದ ಮೇಲ್ಗಡೆ ಸಿಪ್ಪೆಯನ್ನು ಈ ಥರ ನಿಧಾನವಾಗಿ ತೆಕ್ಕೊಳ್ತಾ ಇದ್ದೀನಿ ನೋಡಿ. ನೀವೀಗ ನುಗ್ಗೆಕಾಯಿದ್ದು ಮೇಲ್ಗಡೆದು ಸಿಪ್ಪೆಯನ್ನು ತಗೊಳ್ತೀರಲ್ಲ, ಹಾಗೆ ಆ ನಾರು ಅಂತ ಹೇಳ್ತೀವಿ, ಆ ನಾರನ್ನು ಎಲ್ಲ ದಂಟಿಂದು ಈ ಥರ ನಿಧಾನವಾಗಿ ಮುರ್ಕೊಂಡು ಈ ಥರ ತಗೊಳ್ಬೋದು, ಅಥವಾ ಉದ್ದವಾಗಿಯೂ ತಗೊಳ್ಬೋದು ನೋಡಿ. ಈ ಥರ ನೀಟಾಗಿ ತಗೊಳ್ಬೇಕು. ಈ ರೀತಿ ಮುರಿದು ತೆಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಅದು ಎಷ್ಟಾಗುತ್ತೋ ಅಷ್ಟು ನೀಟಾಗಿ ತೆಕ್ಕೊಳ್ಬೇಕು ಇದನ್ನು. ಹಾಗೆ ಇದನ್ನು ಕಟ್ ಮಾಡುವಾಗ ಮುಂಚೆನೇ ವಾಶ್ ಮಾಡಬಾರ್ದು, ಅಂದರೆ ತೊಳಿಲಿಕ್ಕೆ ಹೋಗಬಾರ್ದು ನೀರು ಹಾಕಿ. ಇದನ್ನು ಕಟ್ ಮಾಡಿದ ಮೇಲೆ ನಾವು ನೀರು ಹಾಕಿ ವಾಶ್ ಮಾಡಿ ತೊಳಿಬೇಕಷ್ಟೇ. ಕಟ್ ಮಾಡೋಕ್ಕಿಂತ ಮುಂಚೆ ನಾವು ತೊಳ್ಕೊಂಡು ಕಟ್ ಮಾಡೋಕ್ಕೆ ಹೋದರೆ ಕೈಯೆಲ್ಲ ತುಂಬ ಸ್ವಲ್ಪ ತುರ್ಕೆ ಥರ ಆಗುತ್ತೆ ಅದು. ಹಾಗಾಗಿ ನೋಡಿ, ನಾನಿಲ್ಲಿ ಸೊಪ್ಪನ್ನು ಕೂಡ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ದಂಟನ್ನು ನೋಡಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈಗ ನೀರು ಹಾಕಿ ನಾವು ತೊಳ್ಕೊಂಡ್ರೆ ಆಯಿತು. ನಮ್ಗೆ ಎಷ್ಟು ಚೆನ್ನಾಗಿ ಬೇಕು, ಅಥವಾ 2 ನೀರು 3 ನೀರು ಅಂತ ನೋಡಿಬಿಟ್ಟು ಚೆನ್ನಾಗಿ ತೊಳ್ಕೊಂಡ್ರೆ ಆಯಿತು. ಹಾಗೆ ನಾನಿಲ್ಲಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ, ತೊಳೆದ್ಬಿಟ್ಟು ಬೇಯಿಸ್ಲಿಕ್ಕೆ ಇಟ್ಟಿದ್ದೀನಿ. ಹಾಗೆ ಬೇಯಿಸ್ಲಿಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ತಾಯಿದ್ದೀನಿ ಕುಕ್ಕರಿಗೆ. ಹಾಗೆ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಚೆನ್ನಾಗಿ ಬೇಯಬೇಕು ಅನ್ನೋಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ. ಅಡುಗೆ ಎಣ್ಣೆ ಬಳಸ್ತಾ ಇದ್ದೀನಿ. ಹಾಗೆ ಇದನ್ನು ಕುಕ್ಕರ್ ಮುಚ್ಚಿಬಿಟ್ಟು ಒಂದು 3 ಅಥವಾ 4 ವಿಸಿಲ್ ಹೊಡಿಸಿದರೆ ಸಾಕು, ತುಂಬ ಚೆನ್ನಾಗಿ ಬೆಂದ್ಬಿಡುತ್ತೆ ಅದು. ಹಾಗೆ ಅದಕ್ಕೆ ಏನೇನು ಮಸಾಲೆ ಏನು ಹಾಕುವ ಅಂತ ನೋಡುವ. ನಾನಿಲ್ಲಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ. ಹಾಗೆ ಒಂದು ಲಿಂಬೆ ಗಾತ್ರದಷ್ಟಲ್ಲ, ಅದಕ್ಕಿಂತ ಸ್ವಲ್ಪ ಚಿಕ್ಕದೇ ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹಾಗೆ ಜಜ್ಜಿರುವಂಥ ಹಸಿ ಶುಂಠಿ, ಹಾಗೆ ಹಸಿಮೆಣಸು ಒಂದು 5ರಿಂದ 6 ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ ಸೂಜಿ ಮೆಣಸನ್ನು ಸ್ವಲ್ಪ ತೊಗೊಂಡಿದ್ದೀನಿ ನಾನಿಲ್ಲಿ. ಹಾಗೆ ಸ್ವಲ್ಪ ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ರೆ ಆಯಿತು. ತರ್ತರಿಯಾಗಿ ಇದನ್ನು ರುಬ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಮತ್ತು ಶುಂಠಿ, ಹಸಿಮೆಣಸು ಮತ್ತು ಸೂಜಿ ಮೆಣಸು. ಫಸ್ಟ್ ಇವಿಷ್ಟನ್ನು ಹಾಕ್ಕೊಂಡು ಒಂದು ಸರಿ ನೀರು ಹಾಕಬಾರ್ದು, ಮತ್ತು ಹಾಗೆ ತರ್ತರಿಯಾಗಿ ಒಂದು ಸರಿ ರುಬ್ಕೊಳ್ವ. ಇದ್ರ ಜೊತೆಗೆ ಹುಣಸೆಹಣ್ಣು ಕೂಡ ಹಾಕ್ತಾಯಿದ್ದೀನಿ ನಾನಿಲ್ಲಿ. ನೀವು ಬೇಕಾದರೆ ಹುಣಸೆಹಣ್ಣು ನೆನೆಸಿಟ್ಕೊಂಡು ಆಮೇಲೆ ಬೇಕಾದ್ರೆ ಹಾಕ್ಬೋದು, ತೊಂದರೆ ಇಲ್ಲ. ನಾನಿಲ್ಲಿ ರುಬ್ಲಿಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸರಿ ಈ ಥರ ತರ್ತರಿಯಾಗಿ ಬಂದಿದೆ. ಹಾಗೆ ಇದ್ರ ಜೊತೆಗೆ ಈಗ ಒಂದು ಸರಿ ಕೊಬ್ಬರಿಯನ್ನು, ಅಂದರೆ ಕಾಯಿ ತುರಿಯನ್ನು ಹಾಕ್ಕೊಂಡು ನಾವಿಲ್ಲಿ ಒಂದು ಸರಿ ತರ್ತರಿಯಾಗಿ ರುಬ್ಕೊಂಡ್ರೆ ಆಯಿತು. ತುಂಬ ಟೇಸ್ಟಿಯಾಗಿರುತ್ತೆ. ಒಂದು ಸರಿ ನೀವು ಕೂಡ ಟ್ರೈ ಮಾಡಿ. ತೋರಿಸ್ತೀನಿ ಈಗ ಎಷ್ಟು ತರ್ತರಿ ಅಂತ ನೋಡಿ. ಇಷ್ಟು ತರ್ತರಿಯಾಗಿದ್ದರೆ ಆಯಿತು. ಮುಂಚೆ ಎಲ್ಲ ಇದನ್ನು ಜಜ್ಜಿಬಿಟ್ಟು ಕೈಯಲ್ಲೇ ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ತಿದ್ರು, ಮಿಕ್ಸಿಗೆಲ್ಲ ಹಾಕ್ತಾ ಇರಲಿಲ್ಲ. ನಾನೀಗ ಇದಕ್ಕೆ ಸ್ವಲ್ಪ ಮಿಕ್ಸಿಯಲ್ಲಿ ಹೊಡೆದು ಹಾಕ್ತಾಯಿದ್ದೀನಿ ಅಷ್ಟೇ. ಹಸಿಮೆಣಸು ಅದನ್ನೆಲ್ಲವನ್ನು ಜಜ್ಜೆ ಹಾಕ್ತಾಯಿದ್ರು. ಈಗ ನೋಡಿ ಬೆಂದಿದೆ ಅಂತ ನೋಡುವ ನಾವೀಗ. ನೋಡಿ ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಳ್ವ ಈಗ ನಾವು. ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕರಗಿದೆ ಅಂತ, ತುಂಬ ಚೆನ್ನಾಗಿ ಕರಗಿಬಿಟ್ಟಿದೆ ಇದು. ಹಾಗೆ ಇದಕ್ಕೀಗ ನಾನು ಮುಂಚೆನೇ ಸ್ವಲ್ಪ ಹೆಸರು ಕಾಳು ನೋಡ್ತಾ ಇದ್ದೀರಾ, ಇದನ್ನು ಸ್ವಲ್ಪ ನೆನೆ ಹಾಕಿಟ್ಟಿದ್ದೆ. ಹಾಗೆ ನಾನು ಇದನ್ನು ಸ್ವಲ್ಪವನ್ನು ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಒಂದು ಸರಿ ಒಂದು 2ರಿಂದ 3 ವಿಸಿಲ್ ಹೊಡಿಸಿದರೆ ಸಾಕು ನೋಡಿ. ಈಗ 3 ವಿಸಿಲ್ ಆಗಿದೆ, ಚೆನ್ನಾಗಿ ಬೆಂದಿದೆ ಕೂಡ. ಹೆಸರು ಕಾಳು ಕೂಡ ಚೆನ್ನಾಗಿ ಬೆಂದಿದೆ. ಹೆಸರು ಕಾಳು ಇಷ್ಟ ಇದ್ದರೆ ಹಾಕ್ಬೋದು, ಇಷ್ಟ ಇಲ್ಲದೆ ಇದ್ದರೆ ಹಾಕ್ದೇನೂ ಇದನ್ನು ನಡೆಯುತ್ತೆ, ತೊಂದರೆ ಇಲ್ಲ. ನಾನಿಲ್ಲಿ ಹೆಸರು ಕಾಳು ಹಾಕಿದರೆ ತುಂಬ ಟೇಸ್ಟಾಗಿರುತ್ತೆ ಹೇಳೋಕ್ಕೋಸ್ಕರ ಕಾಳನ್ನು ಬಳಸಿದ್ದೀನಿ. ಹೆಸರು ಕಾಳು ಅಂತಲ್ಲ, ಬೇರೆ ಯಾವ ಕಾಳನ್ನು ಬೇಕಾದ್ರೆ ನೀವು ಬಳಸ್ಬೋದು, ತೊಂದರೆ ಇಲ್ಲ. ಕಡಲೆ ಎಲ್ಲ ಬಳಸ್ಬೋದು, ಕೆಂಪು ಕಡಲೆ ಅಥವಾ ಬಿಳಿ ಕಡಲೆ ಅಲ್ಲವ. ಇಲ್ಲಿ ನಾನಿಲ್ಲಿ ಮಿಕ್ಸ್ ಮಾಡಿಡುವಂಥ ಮಸಾಲನ ಹಾಕ್ತಾಯಿದ್ದೀನಿ. ನೀರು ಕೂಡ ಸ್ವಲ್ಪ ನಿಮ್ಗೆ ಹದ ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಸ್ವಲ್ಪ ಇದು ಗಟ್ಟಿ ಪ್ರಮಾಣದಲ್ಲಿ ಇದನ್ನೇ ಚೆನ್ನಾಗಿರುತ್ತೆ, ಗಸಿ ಅಲ್ಲ, ಹಾಗಾಗಿ ತೆಳ್ಳಗಾದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ.
ನೀರು ನೋಡಿಕೊಂಡು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ನಾವು ಇಟ್ಕೊಂಡು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಆಯಿತು. ಚೆನ್ನಾಗಿ ಇದು ಕೊದಿಬೇಕಷ್ಟೇ. ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಕೆಸುವಿನ ಸೊಪ್ಪಿನ ಪಲ್ಯ ಮಾಡಬೇಕು ಅನ್ನೋಕ್ಕೋಸ್ಕರ ಅಥವಾ ಗಸಿ ಮಾಡಬೇಕು ಅನ್ನೋಕ್ಕೋಸ್ಕರ ನೀವು ಚೆನ್ನಾಗಿರೋ ಪ್ಲೇಸಲ್ಲಿ, ಅಂದರೆ ತುಂಬ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಗೆ ಪ್ಲೇಸ್ ನೋಡಿಕೊಂಡು ಕಿತ್ಕೊಬನ್ನಿ. ಹಾಗೆ ನೋಡಿ, ಅಂದರೆ ತುಂಬ ಗಲೀಜಿರೋ ಜಾಗದಲ್ಲಿ ಕೂಡ ಕೆಸ ಬೆಳೆದಿರುತ್ತೆ, ಅಲ್ಲಿದೆಲ್ಲ ಆ ಕಡೆದೆಲ್ಲ ಕಿತ್ತು ಮಾಡಲಿಕ್ಕೆಲ್ಲ ಹೋಗಬೇಡಿ. ತುಂಬ ನೀಟಾಗಿರುವಂಥ ಪ್ಲೇಸ್ ಅಂತಂದರೆ ಈ ತೋಟ, ಅಡಿಕೆ ತೋಟದಲ್ಲೆಲ್ಲ ಬೆಳೆದಿರುತ್ತಲ್ಲ ಆ ಥರದ್ದು, ಅಲ್ಲಿ ಗಲೀಜು ನೀರು ಹೋಗದೇ ಇರುವಂಥ ಜಾಗದ ಕಿತ್ಕೊಬಂದು ಈ ಥರ ಮಾಡಿದರೆ ತುಂಬ ಒಳ್ಳೆಯದು. ತುಂಬ ಚೆನ್ನಾಗಿ ಬೆಳೆದಿರುತ್ತೆ ಕೂಡ ಅದು. ಹಾಗೆ ಇದಾಗಿದೆ, ಈಗ ಕೊದೀತಾ ಇದೆ. ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿ ಜಸ್ಟ್ ಎಣ್ಣೆಯಲ್ಲೇ ಒಂಚೂರು ಬೆಳ್ಳುಳ್ಳಿಯನ್ನು ಒಗ್ಗರಣೆ ಕೊಟ್ಟು ಹಾಕಿದ್ದೀನಿ ಅಷ್ಟೇ ಇದಕ್ಕೆ. ನೋಡಿಗೆ ಚೆನ್ನಾಗಿ ಕೊದ್ದಿದೆ ಕೂಡ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕಂತೂ ಸಖತ್ತಾಗಿರುತ್ತೆ. ಸೈಡ್ಸ್ ಕೂಡ ಆಗ್ಬೋದು, ಅನ್ನಕ್ಕೆ ಕಲಿಸ್ಕೊಳ್ಳಿಕ್ಕೂ ತುಂಬ ಚೆನ್ನಾಗಾಗುತ್ತೆ, ತೊಂದರೆ ಇಲ್ಲ. ನೋಡಿ, ನಿಮಗೂ ಕೂಡ ಈ ರೆಸಿಪಿ ಇಷ್ಟ ಆದರೆ ಮನೆಯಲ್ಲೇ ಒಂದು ಸರಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.